भारत जननीय तनुजाते शंकर रमनुज विद्यारण्य बसवेश्वर मध्वर दिव्यारण्य कुमार व्यासर तैल पवैसर जनकन ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರಾರ ಉದ್ಘಾಟಕರು ಶ್ರೀ ಸೇದುರ ಗಣಪಸಲಪ್ಪ ಅಧ್ಯಕ್ಷರು ಕರ್ನಾಟಕ ಸರ್ಕಾರ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಶ್ರೀ ಕೋಡಿರ ವಿನೋದ್ ನಾಣಯ್ಯ ಉಪಾಧ್ಯಕ್ಷರು, ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷರು. ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಉದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ರೈತ
ಸಂಗಮದ ನಿರ್ಮಲತೆ ಕೊಡು ಎನ್ನ ಮನದಲ್ಲಿ. ತಿಂಗಳಿಂದ ಪ್ರತಿದಿನವೂ ಕೂಡ ಒಂದೊಂದು ವಿಚಾರಗಳನ್ನ ಒಳಗೊಂಡಂತಹ ಈ ಪುಸ್ತಕದ ಬಿಡುಗಡೆ ಇದೀಗ ಸ್ಮರಣ ಸಂಚಿಕೆಯ ಉದ್ಘಾಟನೆ ನಡೆಯಲಿದೆ. ಇದೀಗ ಪದವನ್ನು ಆಯ್ಕೆ ಮಾಡಿಕೊಂಡೆ ಚಿನ್ನಪ್ಪ ಅವರಿಗಾಗಿ. ಎಂತ ಅದ್ಭುತವಾದ ವ್ಯಕ್ತಿ. ಎಷ್ಟು ಜನರಿಗೆ ಗೊತ್ತು ಇವರು ಕನ್ನಡದವರು ಅಂತೇಳಿ? ಹೋಗ್ಲಿ, ಚಿನ್ನಪ್ಪ ಅವರಿಗೆ ನಾವು ಏನ್ ಮಾಡಿದೀವಿ? ನಡಕೆರೆಂಡ ಅರ್ಜುನ್ ಕಾವೇರಪ್ಪನವರೇ ನಾವೇನ್ ಮಾಡಿದೀವಿ? ನಡಕೆರೆಂಡ ಅವರಾಗಿ ನಾವು ಏನ್ ಮಾಡಿದೀವಿ? ಎಂತ ಅದ್ಭುತ ವ್ಯಕ್ತಿ. ಯಾಕೆಂದ್ರೆ ನಮಗೆ ಅದರ ಮಹತ್ವ ಗೊತ್ತಿಲ್ಲ. ಮಹತ್ವ ಗೊತ್ತಿದ್ರೆ ನಡಕೆರೆಂಡ ಚಿನ್ನಪ್ಪ ಅವರು ಯಾರು ಅನ್ನೋದು ಗೊತ್ತಿತ್ತು. ಇವತ್ತು ಪುತ್ಥಳಿ ಅಲ್ಲ, ಕನ್ನಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾನಪದ ವಸ್ತು ಸಂಗ್ರಹಾಲಯ ಆಗ್ಬೇಕಾಗಿತ್ತು. ಒಂದು ಚಿಕ್ಕ ಗ್ರಂಥಾಲಯಕ್ಕೆ ನಡಕೆರೆಂಡ ಚಿನ್ನಪ್ಪ ಅಂತ ಹೆಸರು ಹಾಕಿದ್ರು. ಪುಸ್ತಕನೇ ಕೊಡ್ಲಿಲ್ಲ. 350 ಪುಸ್ತಕವನ್ನು ನಾನು ಕೊಟ್ಟಿದ್ದೀನಿ ಕನ್ನಡ ಗ್ರಂಥಕ್ಕೆ ಹೆಸರು. ಆಸಕ್ತರಾಗಿದ್ದು ವಿಶೇಷವಾಗಿ ಆನೆಗಳ ಬಗ್ಗೆ ಅಪಾರ ಜ್ಞಾನ ಹೊಂದಿರುವ ಇವರು ಆನೆಗಳ ಕುರಿತೇ ಸುಮಾರು 12 ಪುಸ್ತಕಗಳನ್ನು ಬರೆದಿದ್ದಾರೆ. ಕೊಡವ ಭಾಷೆಯಲ್ಲಿಯೂ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಇವರ ಬರಹ 2 ವಿಶ್ವವಿದ್ಯಾಲಯದಲ್ಲಿ ಪಠ್ಯ ಪುಸ್ತಕವಾಗಿರುವುದು ಹೆಮ್ಮೆಯ ವಿಚಾರವಾಗಿದೆ. ಕೊಡಗಿನ ಪರಿಸರ, ಕಟ್ಟಡ ತಿಂಗಳ ಆಚರಣೆ, ವೈಜ್ಞಾನಿಕ ಹಿನ್ನೆಲೆಯ ಕುರಿತು ಬರೆದ ಇವರ ಕೊಡಗಿನ ಆಟಿ ತಿಂಗಳ ಆಚರಣೆಯ ಅಚ್ಚರಿಗಳು ಎಂಬ ಲೇಖನವು ಆದಿಚುಂಚನಗಿರಿ